ಈ ಒಂದು ಯಾಕೋಬನ ಪತ್ರಿಕೆ ಪತ್ರಿಕೆ ಇದು ಧ್ಯಾನ ಮಾಡುವಾಗ ನಾವು ಇದರ ಹಿನ್ನೆಲೆ ಏನು ಮತ್ತು ಇದರ ಇದು ಹೇಗೆ ಸೇರಿಸಲ್ಪಟ್ಟಿತು ಎಂಬುವಂಥದ್ದನ್ನು ಕೂಡ ಕೆಲವು ಅಂಶಗಳನ್ನು ಈ ವಾರದಲ್ಲಿ ಈ ದಿನದಲ್ಲಿ ನಾವು ಕೆಲವು ಪೀಠಿಕೆಗಳನ್ನು ನಾವು ಧ್ಯಾನ ಮಾಡಿ ಮುಂದಿನ ವಾರದಿಂದ ನಾವು ಕೆಲವು ಸತ್ಯಾಂಶಗಳನ್ನು ನಾವು ಮುಂದುವರಿಸಲಿಕ್ಕೆ ನಾವು ಪ್ರಯತ್ನ ಪಡೋಣ. ದೇವರು ಈ ಅಧ್ಯಯನವನ್ನು ತನ್ನ ಆತ್ಮ ಸಹಾಯದಿಂದ ನಡೆಸಲಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಕೇಳಿಸಿಕೊಳ್ಳೋಣ. ಸತ್ಯವೇದಕ್ಕೆ ಯಾವುದೇ ಒಂದು ದೈವ ಪ್ರೇರಿತವಾಗಿ ಬರೆದಂತ ಪುಸ್ತಕವು ಅದು ಸೇರಿಸಲ್ಪಡಬೇಕಾದರೆ ಅದಕ್ಕೆ ಒಂದು ಸರಿಯಾದಂತ ಒಂದು 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 ನಿಯಮ, ಒಂದು ಸ್ಟ್ಯಾಟ್ಯೂಟ್, ಅದು ನಿಬಂಧನೆ ಅದು ಇತ್ತು. ಅದೇನೆಂಬುದಾಗಿ ಹೇಳುವಾಗ ಗ್ರೀಕ್ ಪದದಲ್ಲಿ ಕ್ಯಾನನ್ ಎಂಬುದಾಗಿ ಅದಕ್ಕೆ ಕರೆಯಲ್ಪಡ್ತದೆ. ಅಂದ್ರೆ ರೂಲ್ ಬೈ ವಿಚ್ ಸಮಥಿಂಗ್ ಈಸ್ ಮೆಷರ್ಡ್ ಆರ್ ಎವ್ಯಾಲ್ಯೂಯೇಟೆಡ್ ಎಂಬುದಾಗಿ. ಮತ್ತು ಯಾವುದು ಇದು ದೈವ ಪ್ರೇರಿತವಾಗಿ ಬರೆದದ್ದಾಗಿದೆಯೋ, ಯಾವ ಭಕ್ತನು ಇದನ್ನು ಬರೆದನು, ಇದರ ಹಿನ್ನೆಲೆ ಏನು, ಮತ್ತು ಇದರಲ್ಲಿ ಇರುವಂತ ಆತ್ಮೀಕ ಅಂಶಗಳೇನು, ಇದು ನಿಜವಾಗಿಯೂ ದೈವ ಪ್ರೇರಿತವಾದಂತ ವಾಕ್ಯಗಳೇ ಎಂಬುವಂಥದ್ದನ್ನು ಪರಿಶೋಧನೆ ಮಾಡಿ ಅದನ್ನು ಅವರು ಪುಟಕ್ಕೆ ಹಾಕಿ ಮತ್ತು ಪರಿಶೋಧಿಸಿ ಅದನ್ನು ನೋಡ್ರಿ, ಅದನ್ನು ಸತ್ಯವೇದಕ್ಕೆ ಆ ಪುಸ್ತಕವನ್ನು ಇದು ದೈವ ಪ್ರೇರಿತವಾದಂತ ಪುಸ್ತಕವಾಗಿದೆ, ವಾಕ್ಯವಾಗಿದೆ ಎಂಬುವಂಥದ್ದನ್ನು ಅದನ್ನು ಸೇರಿಸುವಂತವರು ಆಗಿರುತ್ತಾರೆ. ಅದೇ ಪ್ರಕಾರವಾಗಿ ಈ ಯಾಕೋಬನ ಪತ್ರಿಕೆಯನ್ನು ಹಳೆ ಒಡಂಬಡಿಕೆಯಲ್ಲಿ 20ನೇ ಪುಸ್ತಕವಾಗಿ ಹೊಸ ಒಡಂಬಡಿಕೆಯಲ್ಲಿ 20ನೇ ಪುಸ್ತಕವಾಗಿ ಅದು ಸೇರಿಸಲ್ಪಟ್ಟಿದೆ ಎಂಬುವಂಥದ್ದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಉಂಟು. ಆದ್ರಿಂದ ಪ್ರಿಯರೇ, ನಾವು ಈ ಪತ್ರಿಕೆಯನ್ನು ನಾವು ಕಲಿಯುವಾಗ ಇದರ ಹಿನ್ನೆಲೆ ಕೆಲವು ಅಂಶಗಳನ್ನು ತಿಳ್ಕೊಂಡು ಹಾಗೆ ಮುಂದಕ್ಕೆ ಹೋಗುವಂಥದ್ದು ಅವಶ್ಯಕವಾಗಿದೆ ಎಂಬುದನ್ನು ನಾನು ಅನಿಸಿಕೊಳ್ಳುತ್ತೇನೆ. ಮತ್ತು ಈ ಬುಕ್ ಅನ್ನು ನಾವು ಸ್ಟಡಿ ಮಾಡ್ತಾ ಹೋಗುವಾಗ ಮಧ್ಯದಲ್ಲಿ ಒಂದು ಕ್ವಿಜ್ ಕೂಡ ಬರುವಂತದ್ದಾಗಿದೆ. ಅಂದ್ರೆ ಅದೇನೆಂಬುದಾಗಿ ಹೇಳಿದರೆ, ನೀವು ಸಿದ್ಧರಾಗ್ಲಿಕ್ಕೋಸ್ಕರವಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ನೀವು ಸ್ವಲ್ಪ ಇಂಟರಾಕ್ಷನ್ ಮಾಡ್ಬೇಕು. ನೀವು ಯಾರಿದ್ದೀರಿ, ಯಾರು ಬಂದಿದ್ದೀರಿ, ಕೂತಿದ್ದೀರಿ, ಕೇಳಿಸ್ಕೊಳ್ತಾ ಇದ್ದೀರಿ ನಮಗೆ ಗೊತ್ತಾಗುದಿಲ್ಲ. ಯಾಕಂತಂದ್ರೆ ನೀವು ಮಾತನಾಡುವಾಗ ನಮಗೆ ಗೊತ್ತಾಗ್ತದೆ. ಆ ಕ್ವಿಜ್ ನ ಇದೇ ಕ್ವಶನ್ ಏನೆಂಬುದಾಗಿ ಹೇಳುವ. ಈಗಲೇ ನಾನು ಹೇಳ್ಬಿಡ್ತೀನಿ. ಹಳೆ ಒಡಂಬಡಿಕೆಯ ಯಾಕೋಬನ 4 ಎಷ್ಟು ಹೆಂಡತಿಯರಿದ್ದರು ಮತ್ತು ಅವರ ಹೆಸರುಗಳೇನು. ಆಮೇಲೆ ಈ ಯಾಕೋಬನಿಗೆ ಹುಟ್ಟಿದ 12 ಕುಲಗಳು, 12 ಮಕ್ಕಳುಗಳು, ಯಾವ ಹೆಂಡತಿಗೆ ಯಾವ ಮಕ್ಕಳು ಹುಟ್ಟಿದರು ಎಂಬುವಂಥದ್ದನ್ನು ನೀವು ನಿಮಗೆ ಗೊತ್ತಿದ್ದರೆ ಇಟ್ಟುಕೊಳ್ಳಿ. ಹಾಗೆ ಸತ್ಯವೇದವನ್ನು ತೆಗೆದು ನೋಡಿಕೊಂಡು ರೆಡಿ ಇದ್ದರೆ ಇಟ್ಟುಕೊಳ್ಳಿ. ನಾನು ಕೇಳುವಾಗ ಅದನ್ನು ನೀವು ಉತ್ತರವನ್ನು ಹೇಳ್ಬೇಕಾಗ್ತದೆ. ಮತ್ತು ಈ ಒಂದು ಯಾಕೋಬನ ಪತ್ರಿಕೆಯನ್ನು ಬರದಂತವರು ಯಾರು ಎಂಬುವಂತ ಒಂದು ಪ್ರಶ್ನೆ ಬರ್ತದೆ. ಈ ಯಾಕೋಬನ ಪತ್ರಿಕೆಯನ್ನು ಬರದಂತವರು ಯಾರು ಅಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ನಾವು ಸುಮಾರು 4 ಭಕ್ತರನ್ನು ನಾವು ನೋಡ್ತೀವಿ. 4 ಜನರನ್ನು, ಈ ಹೆಸರಿನಲ್ಲಿರುವಂತವರನ್ನು ನಾವು ನೋಡ್ತೀವಿ. ಯಾಕೋಬ ಅಥವಾ ಜೇಮ್ಸ್ ಎಂಬುದಾಗಿ ಹೆಸರಿರುವ 4 ಹೊಸ ಒಡಂಬಡಿಕೆಯಲ್ಲಿ 4 ಭಕ್ತರು ಇರುವಂತದ್ದುಂಟು. ಇವರಲ್ಲಿ ಯಾರು ಈ ಪತ್ರಿಕೆಯನ್ನು ಬರೆದರು ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಕೆಲವು ಅಂಶಗಳನ್ನು, ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಯಾರಾದರೂ ಓದ್ಲಿಕ್ಕೆ ಸಹಾಯ ಮಾಡ್ರಿ. ಮತ್ತಾಯನ ಸುವಾರ್ತೆ 10:3. ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ್ಪ, ಬಾರ್ತಲೋಮಾಯ, ತೋಮ, ಸುಂಕದ ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ತದ್ದಾಯ, ಮತಾಭಿಮಾನಿ ಎಂದು ಹೆಸರುಗೊಂಡ ಸೀಮೋನ. ನೋಡ್ರಿ, ಅಲ್ಲಿ ಒಬ್ಬ ಸಾಕು. ಅಲ್ಲಿ ಆಮೇಲೆ ಇನ್ನೊಂದು ವಾಕ್ಯ ಓದಿ. ಅಪೊಸ್ತಲರ ಕೃತ್ಯ 1:13.
ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಹಾ ಮತ್ತಾಭಿಮ ನೋಡ್ರಿ, ಇವನು ಸಾಕು ನೋಡ್ರಿ, ಇವನು ಒಬ್ಬ ಯಾಕೋಬ, ಅಲ್ಪಾಯನ ಮಗನಾದ ಯಾಕೋಬ ಎಂಬುದಾಗಿ ನಾವು ನೋಡ್ತೇವೆ. ಇವನು ಈ ಅಪೋಸ್ತಲರಲ್ಲಿ ಮತ್ತು ಶಿಷ್ಯರಲ್ಲಿ ಒಬ್ಬನಾದಂತ ಶಿಷ್ಯನು ಇವನಾಗಿದ್ದ. 12 ಜನ ಶಿಷ್ಯರಲ್ಲಿ ಒಬ್ಬನಾದಂತ ಅಲ್ಪಾಯನ ಮಗನಾದಂತ ಯಾಕೋಬ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಇವನ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ ಸತ್ಯವೇದದಲ್ಲಿ ಇಲ್ಲ. ಇವನು ಮಾಡಿದ ಸೇವೆ ಆಗಲಿ, ಇವನು ಒಂದು ವೇಳೆ ಬರೆದ ಪುಸ್ತಕ ಏನಾದ್ರೂ ಇದರ ಬಗ್ಗೆ ಯಾವ ಒಂದು ಮಾಹಿತಿಯೂ ಕೂಡ ಇಲ್ಲ, ಮತ್ತು ಇವನು ಈ ಪುಸ್ತಕವನ್ನು ಬರೆದಿಲ್ಲ ಎಂಬುವಂಥದ್ದು ಸ್ಪಷ್ಟವಾಗಿರುವಂಥದ್ದನ್ನು ನಾವು ನೋಡುವಂತವರಾಗಿದೆ. ಎರಡನೇದಾಗಿ ಮತ್ತಾಯನ ಸುವಾರ್ತೆ 4:21. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ನೋಡ್ರಿ, ಇಲ್ಲಿ ಆಮೇಲೆ ಇನ್ನೊಂದು ವಾಕ್ಯ ಓದಿ, ಮತ್ತಾಯ 10:2. ಆತನು ಕಳಿಸಿಕೊಟ್ಟ ಅಪೋಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನ, ಅವನ ತಮ್ಮನಾದ ಆಂದ್ರೆಯ, ಜೆಬೆದಾಯನ ಮಗನಾದ ಯಾಕೋಬ, ಅವನ ತಮ್ಮನಾದ ಯೋಹಾನ, ಫಿಲಿಪ, ಸಾಕು ಸಾಕು ಸಾಕು. ಇಲ್ಲಿ ಎರಡನೇವನು ಯಾಕೋಬ ಯಾರೆಂಬುದಾಗಿ ಹೇಳಿದರೆ, ಜೆಬೆದಾಯನ ಮಗನಾದ ಯಾಕೋಬ. ಇವನು ಯೋಹಾನನ ಅಣ್ಣ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಂದ್ರೆ ಇವನು ಈ ಒಂದು ಯಾಕೋಬ ಪತ್ರಿಕೆಯನ್ನು ಬರೆದಿಲ್ಲವೆಂಬುದಕ್ಕೆ ಕಾರಣವೇನೆಂಬುದಾಗಿ ಹೇಳಿದರೆ, AD 44ರಲ್ಲಿ ನೋಡ್ರಿ, ಇವನು ರಕ್ತಸಾಕ್ಷಿಯಾದನು. AD 44ರಲ್ಲಿ ಇವನು ರಕ್ತಸಾಕ್ಷಿಯಾಗಿದ್ದನ್ನು ನಾವು ಓದುತ್ತೇವೆ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 2-3. ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದರು. ಇದು ಯಹೂದ್ಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದರು. ನೋಡ್ರಿ, ಇವನನ್ನು ಯೆಹೋವನ ಅಣ್ಣನಾದ ಯಾಕೋಬನನ್ನು ನೋಡ್ರಿ, ಅವನು ಕ್ರೈಸ್ತನಾದ್ರಿಂದ ಅವನನ್ನು ನೋಡ್ರಿ ಅವನನ್ನು ಕೊಂದರು. ಅಂದ್ರೆ AD 44ರಲ್ಲಿ ಇವನ ರಕ್ತಸಾಕ್ಷಿ ಆಯಿತು. ಅಂದ್ರೆ ಈ ಪುಸ್ತಕವು ಬರೆಯಲ್ಪಟ್ಟದ್ದು AD 45ರಿಂದ 48ರಲ್ಲಿ ಈ ಪುಸ್ತಕ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ಸತ್ಯವೇದದ ನಾವು ಕಾಮೆಂಟ್ರಿಗಳಲ್ಲಿ ನಾವು ಓದುವಂತವರು ನಾವು ಆಗಿದ್ದೇವೆ. ಅಂದ್ರೆ ಅದನ್ನು ವೈಡ್ಲಿ ಅಕ್ಸೆಪ್ಟೆಡ್ ಆಗಿದೆ. ಆದ್ರಿಂದ ಇವನು ಕೂಡ ಈ ಪುಸ್ತಕವನ್ನು ಬರೆದಿಲ್ಲ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಮೂರನೇದಾಗಿ ಲೂಕ 6:16. ಲೂಕ 6:16. ಯಾಕೋಬನ ಮಗನಾದ ಯೂದ, ಆತನನ್ನು ಹಿಡಿದು ಕೊಡುವ ದ್ರೋಹಿಯಾದ ಇಸ್ಕರಿಯೋತ ಇವರೇ. ಇಲ್ಲೊಬ್ಬ ಯಾಕೋಬ ಇದ್ದಾನೆ ನೋಡ್ರಿ. ಯಾರಂದ್ರೆ ಯೂದನ ಮಗನಾದ ಯಾಕೋಬನು. ಅಪೊಸ್ತಲರ ಕೃತ್ಯ 1:13. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೆಯ, ಫಿಲಿಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ. ನೋಡ್ರಿ, ಇವನು ಯೂದನ ಮಗನಾದ ಯಾಕೋಬ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಈ ಒಬ್ಬ ಯಾಕೋಬನ ಕುರಿತಾಗಿಯೂ ಕೂಡ ಸತ್ಯವೇದದಲ್ಲಿ ಹೆಚ್ಚು ಮಾಹಿತಿ ಇಲ್ಲ. ಆದ್ರಿಂದ ಮತ್ತು ಇವನು ಕೂಡ ಈ ಒಂದು ಯಾಕೋಬ ಪತ್ರಿಕೆಯನ್ನು ಅವನು ಬರೆದಿಲ್ಲ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ನಾಲ್ಕನೆಯವನು ಯಾರೆಂಬುದಾಗಿ ಹೇಳುವಾಗ ಮತ್ತಾಯನ ಸುವಾರ್ತೆ 13:55. ಇವರು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಪ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ?
ಕರೆಕ್ಟ್. ಗಲಾತ್ಯ 1:19. ಕರ್ತನ ತಮ್ಮನಾದ ಯಾಕೋಬನನ್ನಲ್ಲದೆ ಅಪೋಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. ನೋಡ್ರಿ, ಇವನು ಯೇಸು ಕ್ರಿಸ್ತನ ತಾಕ್ಬಿಡಿ, ಯೇಸು ಕ್ರಿಸ್ತನ ತಮ್ಮನು ಎಂಬುದಾಗಿ ನಾವು ನೋಡ್ತೀವಿ. ಅಂತಂದ್ರೆ ಯೇಸು ಕ್ರಿಸ್ತನು ಸ್ತ್ರೀಯಲ್ಲಿ ಹುಟ್ಟಿ ಬಂದಂತವನು, ಆತನು ಪವಿತ್ರಾತ್ಮನಿಂದ ಹುಟ್ಟಿದವನು ಎಂಬುದಾಗಿ ನಾವು ನೋಡ್ತೀವಿ. ಯೋಸೇಫನು ಯೋಸೇಫನಿಗೂ ಮರಿಯಳಿಗೂ ಒಂದು ಎಂಗೇಜ್ಮೆಂಟ್ ನಿಶ್ಚಯತ್ವ ಆಗಿತ್ತು, ಆದರೆ ಇನ್ನೂ ಮದುವೆ ಆಗಿರ್ಲಿಲ್ಲ. ಮತ್ತು ಯೇಸು ಸ್ವಾಮಿ ಮರಿಯಳಲ್ಲಿ ಆತನು ಹುಟ್ಟಿದನು. ಆ ನಂತರ ಯೋಸೇಫನು ಮತ್ತು ಮರಿಯಳಲ್ಲಿ ಹುಟ್ಟಿದಂತ ಮಕ್ಕಳು ಅವರ ಬಗ್ಗೆ ನಾವು ನೋಡ್ತೇವೆ. ಅವನ ಯೇಸುವಿನ ತಮ್ಮಂದಿರು ಮತ್ತು ತಂಗಿಯರ ಕುರಿತಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಈ ಪುಸ್ತಕವನ್ನು ಯೂದ 1:1 ಓದಿ ಸಿಸ್ಟರ್. ಯೂದ 1:1. ಯೇಸು ಕ್ರಿಸ್ತನ ದಾಸನು ಯಾಕೋಬನ ತಮ್ಮನೂ ಆಗಿರುವ ಯೂದನು ತಂದೆಯಾದ ದೇವರಲ್ಲಿ ಪ್ರೀತಿಯಾದವರು ಯೇಸು ಕ್ರಿಸ್ತನಿಗಾಗಿ ಕಾಯಲ್ಪಟ್ಟರೂ ಆಗಿರುವವರಿಗೆ ಬರೆಯುವುದೇನೆಂದರೆ. ನೋಡ್ರಿ, ಇಲ್ಲಿ ಈ ಪುಸ್ತಕವನ್ನು ಬರೆದಂತವನು ಯೇಸು ಕ್ರಿಸ್ತನ ತಮ್ಮನಾದ ಯಾಕೋಬನು ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದನ್ನು ವೈಡ್ಲಿ ಕ್ಯಾನನ್ ನಲ್ಲಿ ಅಕ್ಸೆಪ್ಟೆಡ್ ಎಂಬುದಾಗಿ ನಾವು ವಾಕ್ಯದಲ್ಲಿ ತಿಳ್ಕೊಳ್ಳುವಂತವರು ನಾವು ಆಗಿದ್ದೇವೆ. ಅಂದ್ರೆ ಈತನು ಒಬ್ಬ ಯಹೂದ್ಯ ಕ್ರೈಸ್ತನಾಗಿದ್ದನು. ಅಂದ್ರೆ he was a very strict Jewish Christian ಪರ್ಸನ್ ಎಂಬುದಾಗಿ, ಇನ್ ಲೈಫ್ ಸ್ಟೈಲ್ ಅವನು ಬಹಳ ಸ್ಟ್ರಿಕ್ಟ್ ಆದಂತ ಯಹೂದ್ಯ ಒಬ್ಬ ಕ್ರೈಸ್ತನು ಆಗಿದ್ದನು ಎಂಬುವಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟು. ಈ ಯಾಕೋಬನು ಅವನ ಮರಣ ಹೇಗಾಯಿತು ಎಂಬುದಾಗಿ ಹೇಳಿದರೆ, he was thrown from the pinnacle of temple and stoned to death. ಕಡೆ ಭಾಗದಲ್ಲಿ ಅವನನ್ನು ಒಂದು ದೊಡ್ಡ ಪಿನಾಕಲ್ಗೆ, ಟೆಂಪಲ್ನ ಎತ್ತರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ನೂಕಿ ಕಲ್ಲುಗಳಿಂದ ಹೊಡೆದು ಅವನನ್ನು ಸಾಯಿಸಿದರು ಎಂಬುದಾಗಿ, ಅವನ ಆ ರೀತಿಯಲ್ಲಿ ರಕ್ತಸಾಕ್ಷಿಯಾಗಿದ್ದನು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಈ ಯಾಕೋಬನ ಬರದ ಪತ್ರಿಕೆ ಯಾವ ರೀತಿ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆದಂತ ಒಂದು ಪತ್ರಿಕೆ ಆಗಿದೆ ಎಂಬುದಾಗಿ ನೋಡುವಾಗ ನಾವು ಅವನ ಕ್ರಿಸ್ತೀಯ ಜೀವಿತವೂ ಕೂಡ ಹೇಗಿತ್ತು ಎಂಬುವಂಥದ್ದನ್ನು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಮತ್ತು ಇದು ಈಗ ನಾವು ಕನ್ನಡದಲ್ಲಿ ಯಾಕೋಬ ಪತ್ರಿಕೆ ಎಂಬುದಾಗಿ ಓದ್ತೇವೆ. ಇಂಗ್ಲಿಷ್ ನಲ್ಲಿ ಎಪಿಸಲ್ ಆಫ್ ಜೇಮ್ಸ್ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. ಅಂತಂದ್ರೆ ಇದು ಹೇಗೆ ಸಾಧ್ಯವಾಯಿತು ಎಂಬುದಾಗಿ ನೋಡುವಾಗ, ದ ನೇಮ್ ಇಕಬೋಸ್ ಅಂತಂದ್ರೆ ಗ್ರೀಕ್ ಅದೊಂದು ಗ್ರೀಕ್ ನೇಮ್. ಇಕಬೋಸ್ ಎಂಬುದಾಗಿ ಗ್ರೀಕ್ ನೇಮ್ ನೋಡ್ತೀವಿ. ಅದನ್ನು ಇಂಗ್ಲಿಷ್ ನಲ್ಲಿ ಜೇಮ್ಸ್ ಎಂಬುದಾಗಿ ಅವರು ಕರೆಯಲ್ಪಡ್ತಾರೆ. ಅಂದ್ರೆ ಅದಕ್ಕೋಸ್ಕರವಾಗಿ ಅದು ಕನ್ನಡದಲ್ಲಿ ಅಥವಾ ಈ ಹಿಬ್ರೂನಲ್ಲಿ ಅದು ಗ್ರೀಕ್ ನಲ್ಲಿ ಇಕಬೋಸ್ ಎಂಬುದಾಗಿ ಅದು ಬರುವಾಗ ಇಂಗ್ಲಿಷ್ ನಲ್ಲಿ ಅದನ್ನು ಜೇಮ್ಸ್ ಎಂಬುದಾಗಿ ಕರೆಯುತ್ತಾ ಇದ್ದುದರಿಂದ ಈ ಪತ್ರಿಕೆಗೆ ಇಂಗ್ಲಿಷ್ ನಲ್ಲಿ ಜೇಮ್ಸ್ ಎಪಿಸಲ್ ಆಫ್ ಜೇಮ್ಸ್ ಎಂಬುದಾಗಿ ಕರೆಯಲ್ಪಟ್ಟಿದೆ ಎಂಬುವಂಥದ್ದನ್ನು ನಾವು ನೋಡುವಂತವರಾಗಿದೆ. ಇನ್ನೊಂದು ಅಂಶಕ್ಕೆ ನಾವು ಹೋಗೋಣ. ಯೋಹಾನ 7:5. ಯಾಕೆಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. ಅಂದ್ರೆ ಈ ಯಾಕೋಬನು ಯೇಸು ಕ್ರಿಸ್ತನ ತಮ್ಮನಾದರೂ ಕೂಡ ಯೇಸು ಕ್ರಿಸ್ತನ ದೈವತ್ವದ ಕಾರ್ಯಗಳನ್ನು, ಯೇಸು ಕ್ರಿಸ್ತನು ಮಾಡಿದ ಅದ್ಭುತ ಕಾರ್ಯಗಳನ್ನು, ಯೇಸು ಕ್ರಿಸ್ತನು ಆ ದೇವರ ಮಗನು, ಸ್ವತಃ ದೇವರು ಎಂಬುವಂಥದ್ದನ್ನು ಅವನು ನಂಬಿರಲಿಲ್ಲ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ಓದಿದ್ದೇವೆ. ಅಂದ್ರೆ ಫಸ್ಟ್ ಹಿ ಡಿಡ್ ನಾಟ್ ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಅವರು ಇಡಲಿಲ್ಲ. ಯಾಕಂತಂದ್ರೆ ಅವನು ಸ್ವಂತ ಮನೆಯಲ್ಲಿ ಇದ್ದಂತ ಒಬ್ಬ ಬಡಗಿಯ ಮಗ, ಆತನೂ ಕೂಡ ಬಡಗಿಯ ಕೆಲಸವನ್ನು ಮಾಡಿಕೊಂಡು ಸಾಮಾನ್ಯ ವ್ಯಕ್ತಿಯಂತೆ ಇದ್ದಂತ ಯೇಸು ಕ್ರಿಸ್ತನ ಜೀವಿತ ಅದು ಯಾವ ರೀತಿಯಲ್ಲಿ ಅದು ಪರಿಣಾಮ ಬೀರಿತೆಂಬುದಾಗಿ ನಾವು ನೋಡುವಾಗ ಇದನ್ನು ತಿಳ್ಕೊಳ್ಳಿಕ್ಕೆ ಅನೇಕ ವರ್ಷಗಳು, ದಿವಸಗಳು ಅದು ಅವನಿಗೆ ಹಿಡಿಯಿತೆಂಬುವಂಥದ್ದನ್ನು ನಾವು ನೋಡ್ತೇವೆ. ಕಡೆಯಲ್ಲಿ
1 ಕೊರಿಂಥ 15:7. 1 Corinthians 15:7. ತರುವಾಯ ಆತನು ಯಾಕೋಬನಿಗೆ ಆಮೇಲೆ ಅಪೊಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ನೋಡ್ರಿ, ಯಾವಾಗ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಪರಲೋಕಕ್ಕೆ ಆತನು ದಿವಾರೋಹಣವಾಗುವುದಕ್ಕಿಂತ ಮುಂಚೆ ಯಾರ್ಯಾರಿಗೆ ಕಾಣಿಸಿಕೊಂಡನು ಎಂಬುದಾಗಿ ಹೇಳುವಾಗ ನೋಡ್ರಿ, ಕಾಣಿಸಿಕೊಂಡದ್ದು ಈ ಯಾಕೋಬನಿಗೂ ಕೂಡ. ಅಂದ್ರೆ ಯಾಕೋಬನು ಯೇಸು ಕ್ರಿಸ್ತನ ಮೇಲೆ ಕಾಲದ ನಂತರ ಆತನು ಯಾರು, ಆತನ ಸರ್ವಶಕ್ತತೆ ಏನು, ಆತನೇ ದೇವರಾಗಿದ್ದಾನೆ, ಆತನೇ ದೇವರ ಕುಮಾರನಾಗಿದ್ದಾನೆ, ಮನುಷ್ಯ ಕುಮಾರನಾಗಿ ಆತನು ಈ ಲೋಕಕ್ಕೆ ಇಳಿದು ಬಂದು ಮನುಷ್ಯರ ಪಾಪಗಳಿಗೋಸ್ಕರವಾಗಿ ತನ್ನನ್ನು ತಾನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಾನೆ ಎಂಬುವಂತ ಈ ಎಲ್ಲಾ ಅಂಶಗಳನ್ನು ಅವನು ನಂಬುವುದರ ಮುಖಾಂತರವಾಗಿ ಒಬ್ಬ ಯೇಸು ಕ್ರಿಸ್ತನ ಅನುಯಾಯಿ ಅವನ ಆದದ್ದನ್ನು ನಾವು ತಿಳ್ಕೊಳ್ಳುವಂತವರು ನಾವು ನೋಡಬಹುದು. ಆದ್ರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಆಗುವಂತ ಎಲ್ಲಾ ಸಂಗತಿಗಳು ಅದು ದೇವರಾತ್ಮನಿಂದ ನಡೆಯುವಂತಹ ಕಾರ್ಯಗಳು, ಯೇಸು ಕ್ರಿಸ್ತನಿಂದ ನಡೆಯುವಂತಹ ಕಾರ್ಯಗಳು ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಆದ್ರಿಂದ ನಾವು ನಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ ಆಗಲಿ, ಸಭೆಯಲ್ಲೇ ಆಗಲಿ, ಒಬ್ಬರನ್ನು ಅನುಸರಿಸುವಾಗ, ಒಬ್ಬ ದೇವರ ಮಾರ್ಗದಲ್ಲಿ ನಡೆಯುವಂತ ಭಕ್ತರನ್ನು, ಎಲ್ಡರ್ಗಳನ್ನು ಅಥವಾ ದೇವರ ಸೇವಕರನ್ನು ನಾವು ಫಾಲೋ ಮಾಡುವಾಗ ನಮ್ಮ ಆತ್ಮಿಕ ಜೀವಿತ ಎಷ್ಟೋ ರೀತಿಯಲ್ಲಿ ಅದು ಮಾರ್ಪಡುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ನಂತರ ಇವನ ಜೀವಿತ ಹೇಗೆ ಬದಲಾಯಿತು ಎಂಬುದಾಗಿ ನಾವು ನೋಡುವಾಗ, he became a key leader in the Jerusalem church ಎಂಬುದಾಗಿ ನಾವು ನೋಡ್ತೇವೆ. ಅವನೊಬ್ಬ ಕಾಲದ ನಂತರ ಅವನು ಯೆರೂಸಲೇಮಿನ ದೇವಾಲಯದಲ್ಲಿ, ಆ ಸಭೆಯಲ್ಲಿ ಬಹಳ ಪ್ರಾಮುಖ್ಯವಾದ ಸ್ಥಾನವನ್ನು ಅವನು ವಹಿಸಿದ್ದನ್ನು ನಾವು ನೋಡ್ತೀವಿ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 17ನೇ ವಚನ. ಆದರೆ ಅವನು ಸುಮ್ಮಗಿರ್ರಿ ಎಂದು ಅವರಿಗೆ ಕೈಸನ್ನೆ ಮಾಡಿ ತನ್ನನ್ನು ಕರ್ತನು ಸೆರೆಮನೆಯೊಳಗಿಂದ ಹೊರಗೆ ಕರೆದುಕೊಂಡು ಬಂದ ರೀತಿಯನ್ನು ವಿವರಿಸಿ, ಈ ಸಂಗತಿಗಳನ್ನು ಯಾಕೋಬನಿಗೂ ಸಹೋದರರೆಲ್ಲರಿಗೂ ತಿಳಿಸಿರೆಂದು ಹೇಳಿ ಬೇರೆ ಸ್ಥಳಕ್ಕೆ ಹೊರಟು ಹೋದನು. ನೋಡ್ರಿ, ಈ ಯಾಕೋಬನಿಗೆ ತಿಳಿಸಿರಿ ಅಂದ್ರೆ ಪೇತ್ರನು ಅವನಲ್ಲಿದ್ದಂತ ಆ ಒಂದು ಕಾರಾಗೃಹದಿಂದ ಬಿಡುಗಡೆಯಾಗಿ ಹೊರಕ್ಕೆ ಬಂದು ಅವನು ಹೇಳುವಂತ ಮಾತು, ಹೇಳುವಂತ ಯೋಹಾನಳ ಮನೆಗೆ ಬಂದು ಅಲ್ಲಿ ಹೇಳುವಂತ ಮಾತೇನೆಂದ್ರೆ, ಈ ನಡೆದಂತ ಸಂಗತಿಗಳನ್ನು ಯಾಕೋಬನಿಗೂ ತಿಳಿಸಿ. ಅಂದ್ರೆ ಯಾಕೋಬನು ಒಬ್ಬ ಪ್ರಾಮುಖ್ಯವಾದಂತ ಒಬ್ಬ ವಿಶ್ವಾಸಿ, ಒಬ್ಬ ಒಂದು ಲೀಡರ್ಶಿಪ್ ಅನ್ನು ಸಭೆಯಲ್ಲಿ ಹೊಂದಿದಂತ ವ್ಯಕ್ತಿಯಾಗಿದ್ದನು ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ತೇವೆ. ಮತ್ತೆ ಅಪೊಸ್ತಲರ ಕೃತ್ಯ 15:13. ಅವರು ಮಾತನಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ, ಸಾಕ್ಬಿಡಿ ಅಂದ್ರೆ ನೋಡ್ರಿ, ಇವನು ಪೇತ್ರ ಯೋಹಾನರ ಜೊತೆಯಲ್ಲಿ ಇವನು ಯೆರೂಸಲೇಮಿನ ಆ ಸಭೆಯಲ್ಲಿ ಒಬ್ಬ ದೊಡ್ಡ ಕಂಬವಾಗಿ, ಲೀಡರ್ಶಿಪ್ ನಲ್ಲಿ ಅವನು ಪಿಲ್ಲರ್ ಆಗಿ ನಿಂತಿದ್ದನು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಜನರನ್ನು ಕ್ರಿಸ್ತನ ಕಡೆಗೆ ನಡೆಸುವಂತ, ದೇವರ ವಾಕ್ಯದಲ್ಲಿ ಬೆಳೆಸುವಂತ, ಸತ್ಯ ಏನೆಂಬುದಾಗಿ ಪ್ರಕಟಿಸುವಂತ ಒಬ್ಬ ದೇವ ಸೇವಕನಾಗಿ ಅವನನ್ನು ದೇವರು ಉಪಯೋಗಿಸಿದನು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಾವಾಗ್ಲೇ ನೋಡಿದೀವಲ್ಲ, ಅವನು ಮೊದಲನೇದಾಗಿ ಯೇಸು ಸ್ವಾಮಿಯನ್ನು ನಂಬಿರಲಿಲ್ಲ, ಆದರೆ ನಂತರದಲ್ಲಿ ಅವನ ಜೀವಿತದಲ್ಲಿ ಮೈಟಿ ಟ್ರಾನ್ಸ್ಫಾರ್ಮೇಶನ್ ಟುಕ್ ಪ್ಲೇಸ್ ಇನ್ ಹಿಸ್ ಲೈಫ್. ಅವನ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಾಟಾಯಿತು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅದನ್ನು ನಾವು ಯೋಹಾನ 5:23 ಓದಿ ಸಿಸ್ಟರ್.
ಎಲ್ಲರೂ ತಮಗೆ ಮಾನ ಕೊಡುವ ಪ್ರಕಾರವೇ ಮಗನಿಗೂ ಮಾನ ಕೊಡಬೇಕೆಂದು ತಂದೆಯು ಇಚ್ಛಿಸುತ್ತಾನೆ. ಮಗನಿಗೆ ಮಾನ ಕೊಡುವವನು ಅವನನ್ನು ಕಳುಹಿಸಿದ ತಂದೆಗೂ ಮಾನ ಕೊಡುವವನಾಗಿದ್ದಾನೆ. ನೋಡ್ರಿ, ಈ ಅಂಶವನ್ನು ತಂದೆಗೆ ಮಾನ ಕೊಡುವಂತವನು ಮಗನಿಗೂ ಮಾನವನ್ನು ಕೊಡಬೇಕು. ನೋಡ್ರಿ, ಈ ಎಲ್ಲಾ ಅಂಶಗಳನ್ನು ನೋಡ್ರಿ ಯಾಕೋಬನು ಸ್ಪಷ್ಟವಾಗಿ ನೋಡ್ರಿ ಅವನು ಗ್ರಹಿಸಿಕೊಂಡವನಾಗಿ ನೋಡ್ರಿ ಅವನ ಜೀವಿತದಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಉಂಟಾಯಿತು ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂತವರು ಆಗಿದ್ದೇವೆ. ಮತ್ತು ನಾವು ಈ ಒಂದು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದುವಾಗ ಅಲ್ಲಿ ಏನಂತ ಓದ್ತೇವೆ? ಓದಿ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚೆದರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು. ಏನಂತ ಬರೆದಿದ್ದಾನೆ? ಓದಿ ಸಿಸ್ಟರ್, ಏನಂತ ಓದಿದ್ರಿ? ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಸಾಕು. ದೇವರಿಗೂ ಯೇಸು ಕ್ರಿಸ್ತನಿಗೂ ದಾಸನಾದ ಯಾಕೋಬನು ಎಂಬುದಾಗಿ ಅವನು ಹೇಳ್ತಾನೆ. ಅಂದ್ರೆ ಯೇಸು ಕ್ರಿಸ್ತನ ತಮ್ಮನಾದ ಯಾಕೋಬನು ಎಂಬುದಾಗಿ ಅವನು ಎಲ್ಲೂ ಹೇಳಲಿಲ್ಲ. ಯಾಕೆಂದ್ರೆ ಆ ರೀತಿ ಅವನಿಗೆ ಹೇಳಿಕೊಳ್ಳಿಕ್ಕೆ ಯಾವ ರೀತಿಯಲ್ಲಿಯೂ ಅರ್ಹತೆ ಕೂಡ ಅವನಲ್ಲಿ ಇರಲಿಲ್ಲ. ಯಾಕೆಂದ್ರೆ ತನ್ನನ್ನು ತಾನು ಯೇಸು ಕ್ರಿಸ್ತನೊಟ್ಟಿಗೆ ಕಂಪೇರ್ ಮಾಡಿಕೊಳ್ಳುವಂತ ಒಂದು ಸ್ಥಿತಿಗೆ ಅವನು ಹೋಗ್ಲಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಯಾರು ಎಂಬುವಂಥದ್ದನ್ನು ಅವನು ಸ್ಪಷ್ಟವಾಗಿ ಅರಿತುಕೊಂಡಿದ್ದನ್ನು ನಾವು ಅದರಿಂದ ಆತನು ಹೇಳ್ತಿದ್ದಾನೆ, ದೇವರಿಗೂ ಯೇಸು ಕ್ರಿಸ್ತನಿಗೂ ದಾಸನಾದಂತ ಯಾಕೋಬನಾದ ನಾನೆಂಬುದಾಗಿ ಅವನು ತನ್ನನ್ನು ತಾನು ನೋಡ್ರಿ ಕನ್ಫೆಷನ್ ಮಾಡಿಕೊಳ್ಳುವಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡುವಂತವ್ರು ನಾವಾಗಿದ್ದೇವೆ. ಆಯ್ತು, ಈ ಒಂದು ಚಿಕ್ಕ ಹಿನ್ನೆಲೆ ನಾನು ಹೇಳಿದ್ದೇನೆ. ಆದ್ರಿಂದ ನಾನು ಜಾಸ್ತಿ ಡೀಟೇಲ್ಸ್ಗೆ ಹೋಗಿಲ್ಲ, ಅಲ್ಲಲ್ಲೇ ಹೇಳಿದ್ದೇನೆ ಅಷ್ಟೇ. ಈಗ ನಾವು ಒಂದನೇ ವಚನವನ್ನು ನಾವು ಓದುವಾಗ ಅಲ್ಲಿ ಏನಂತ ಓದ್ತೇವೆ? 1ನೇ ವಚನ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಮುಂದೆ ಓದಿ. ಅನ್ಯ ದೇಶಗಳಲ್ಲಿ ಚೆದರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು. ನಿಮಗೆ ಶುಭವಾಗಲಿ. ನೋಡ್ರಿ, ಈ ಪುಸ್ತಕವು 12 ಕುಲದ ಇಸ್ರಾಯೇಲ್ ಜನಾಂಗಕ್ಕೆ, ಚದರಿ ಹೋದ ಜನಾಂಗಕ್ಕೆ ಬರೆದಂತ ಒಂದು ಪುಸ್ತಕವಾಗಿದೆ ಎಂಬುದಂಥದ್ದನ್ನು ನಾವು ತಿಳ್ಕೊಳ್ಳುತ್ತೇವೆ. ಅಂತಂದ್ರೆ ಇದರಲ್ಲಿ ಇದನ್ನು ನಾವು ಸ್ವಲ್ಪ ಅನಲೈಸ್ ಮಾಡಿಕೊಳ್ಳುವಾಗ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಏನದು? ಪ್ರಾರಂಭದಲ್ಲಿ ಇದ್ದಂತ ಆ ಇಸ್ರಾಯೇಲ್ ಜನಾಂಗ 12 ಕುಲಗಳು. ಅಂದ್ರೆ 12 ಕುಲಗಳು ಅಂದ್ರೆ ಯಾಕೋಬನಿಗೆ ಎಷ್ಟು ಹೆಂಡತಿಯರಿದ್ದರು? ಹೇಳಿ, ಕ್ವಿಜ್. 4 ಹೆಂಡತಿಯರಿದ್ದರು. ಯಾರ್ಯಾರು? ಲಿಯಾ, ಜಿಲ್ಪಾ, ರೇಚಲ್, ಬಿಲ್ಹಾ. ಓಕೆ, ಲಿಯಾ, ರೇಚಲ್, ಜಿಲ್ಫಾ ಮತ್ತು ಬಿಲ್ಹಾ ಎಂಬತಕ್ಕಂತ 4 ಹೆಂಡತಿಯರು ಅವರಿಗಿದ್ದರು. ಈಗ ನೀವು ಹೇಳಬೇಕಾದಂತ ಅಂಶ ಏನೆಂಬುದಾಗಿ ಹೇಳಿದರೆ, ಲೇಯಳಿಗೆ ಹುಟ್ಟಿದಂತ ಮಕ್ಕಳು ಯಾರು? ರೂಬೇನ್, ಸಿಮಿಯೋನ್, ಲೇವಿ, ಜೂಡಾ, and ದೀನಾ, ಐಸಕರ್ and ಜೆಬುಲೂನ್. ಆಮೇಲೆ ದೀನಾ. ಕರೆಕ್ಟ್, ಎಕ್ಸಾಕ್ಟ್ಲಿ ಕರೆಕ್ಟ್. ಥ್ಯಾಂಕ್ ಯು ಬ್ರದರ್. ಆಮೇಲೆ ಅಲ್ಲೇ ಹೇಳಿ, ಜಿಲ್ಪಾ, ಅವಳಿಗೆ ಹುಟ್ಟಿದ ಮಕ್ಕಳು ಯಾರು? ಗಾದ್ and ಅಶೇರ್. ಇನ್ಯಾರಾದ್ರೂ ಹೇಳ್ತೀರಾ? ರೇಚಲಿಗೆ ಹುಟ್ಟಿದ ಮಕ್ಕಳು ಯಾರು? ಯಾಕೋಬ್ ಅಂಡ್ ಬೆನೋನಿ. ಯೋಸೆಫ್ ಬೆನ್ಯಾಮಿನ್. ಕರೆಕ್ಟ್, ಜೋಸೆಫ್ ಅಂಡ್ ಬೆಂಜಮಿನ್, ಕರೆಕ್ಟ್. ಆಮೇಲೆ ಬಿಲ್ಹಾ, ನೆಫ್ತಾಲಿ ಮತ್ತೆ ದಾನ್ ಮತ್ತು ನಫ್ತಾಲಿ. ದಾನ್ ಮತ್ತು ನೆಫ್ತಾಲಿ. ಒಟ್ಟು 12 ಕುಲಗಳು ಪ್ಲಸ್ ಅವರ ಲೇಯಳ ಮಗಳು ದೀನಾ ಎಂಬುದಾಗಿ ನಾವು ನೋಡ್ತೀವಿ. ಈ 12 ಕುಲಗಳನ್ನು ನಾವು ಒರಿಜಿನಲ್ ಆಗಿದ್ದಂತ 12 ಕುಲಗಳು ಎಂಬುದಾಗಿ ನಾವು ನೋಡ್ತೇವೆ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯಾಕೋಬನು ಅವನು ಹೇಳಿದಂತ ಚದರಿ ಹೋದ
12 ಕುಲಗಳಾದ ಇಸ್ರಾಯೇಲ್ 12 ಕುಲಗಳಿಗೆ ಬರೆಯುವಂತಹ ಬರೀತಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಮೊದಲನೇದಾಗಿ ನಾವು ನೋಡುವಂಥದ್ದೇನು, ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ಯರು ಅವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ವಿಗ್ರಹಾರಾಧನೆ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಅವರು ಜೀವಿಸುತ್ತಾ ಹೋದುದರಿಂದ ಅವರ ಜೀವಿತವನ್ನು ದೇವರು ಏನ್ ಮಾಡಿದ, ಆ ಕಾನಾನ್ ದೇಶದಿಂದ ಅವರನ್ನು ಅಲ್ಲಿಂದ ಅವರ ಸ್ವಂತ ಸ್ಥಳವಾದಂತ ಕಾನಾನ್ ದೇಶದಿಂದ ಅವರನ್ನು ಅಲ್ಲಿಂದ ಹೊರಡಿಸಿ ಅವರು ಬೇರೆ ಬೇರೆ ಕಡೆಗಳಿಗೆ ಅವರು ಹೊರಟು ಹೋದದ್ದನ್ನು, ಬೇರೆ ಬೇರೆ ದೇಶಗಳಿಗೆ ಅವರನ್ನು ಕಳಿಸಿದ್ದನ್ನು ನಾವು ನೋಡ್ತೀವಿ. ಅಂದ್ರೆ ಸರೌಂಡಿಂಗ್ ದೇವರ್ ಡಿಸ್ಪರ್ಸ್ಡ್ ಟು ದ ಕಂಟ್ರೀಸ್ ಸರೌಂಡಿಂಗ್ ದ ಮೆಡಿಟರೇನಿಯನ್ ಎಂಬುದಾಗಿ ನಾವು ಓದುತ್ತೇವೆ. ಅಂದ್ರೆ ಮೆಡಿಟರೇನಿಯನ್ ಸಮುದ್ರದ ರೇವುಗಳಲ್ಲಿ ಅವರು ಹರಡಿಕೊಂಡರು ಎಂಬುದಾಗಿ ನಾವು ನೋಡ್ತೇವೆ. ಅವರು ಚದುರಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಯಾವಾಗ ಅದು ಪ್ರಾರಂಭದಲ್ಲಿ ಆದಂತಹ ಸಂಗತಿ. ಎರಡನೇದಾಗಿ ದ ಒರಿಜಿನಲ್ ಡಿಸ್ಪರ್ಷನ್ took place when the 10 tribes were carried into captivity by Assyrians. ಅಂದ್ರೆ ಅಸ್ಸೀರಿಯಾದಿಂದ ಅಂದ್ರೆ ಬ್ಯಾಬಿಲೋನ್ ನಿಂದ ನೆಬೂಕದ್ನೆಚ್ಚರನ ಕಾಲದಲ್ಲಿ ಆದಂತ ಪರಿಸ್ಥಿತಿಯಿಂದ ನೋಡ್ರಿ, ಇಸ್ರಾಯೇಲ್ಯರು ಅವರು ಹಿಡಿಯಲ್ಪಟ್ಟದ್ದು ಮತ್ತು ಅವರು ಚದುರಿಸಲ್ಪಟ್ಟದ್ದು, ಅಸ್ಸೀರಿಯನ್ಸ್ ಅವರನ್ನು ತೆಗೆದುಕೊಂಡು ಹೋದಂಥದ್ದು ಮತ್ತು ಚದರಿ ಹೋದದ್ದನ್ನು ನಾವು 721 BC ಅಂದ್ರೆ ಕ್ರಿಸ್ತ ಪೂರ್ವ 721ರಲ್ಲಿ ಈ ಒಂದು ಅಂಶಗಳು ಆದದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಇವರಲ್ಲಿ ಕೆಲವರು ಮತ್ತೆ ಅವರು ವಾಪಸ್ ಬಂದದ್ದನ್ನು ನಾವು ದೇ ವರ್ ರಿಟರ್ನ್ ಟು ದ ಲ್ಯಾಂಡ್ ಆಫ್ ಇಸ್ರಾಯೇಲ್ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಎಜ್ರನು ಮತ್ತು ನೆಹೆಮೀಯನ ಕಾಲದಲ್ಲಿ ಅನೇಕ ಈ ಯಹೂದ್ಯರುಗಳು, ಇಸ್ರಾಯೇಲ್ಯರು ಅವರು ವಾಪಸ್ ಬಂದಿದ್ದನ್ನು ನಾವು ನೋಡುವಂತವರು ನಾವು ಆಗಿದ್ದೇವೆ. ಆ ನಂತರ ಮೂರನೇದಾಗಿ ಚದರಿ ಹೋದರು ಎಂಬುದಾಗಿ ಹೇಳುವಾಗ ಇನ್ನೊಂದು ಅಂಶ ಎಂಬುದಾಗಿ ಹೇಳುವಾಗ ಆನ್ ದ ಡೇ ಆಫ್ ಪೆಂಟಕೋಸ್ಟ್, ಅಂದ್ರೆ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಓದುತ್ತಾ ಬರುವಾಗ ಯಾವಾಗ ದೇವರಾತ್ಮನು ಪರಿಶುದ್ಧಾತ್ಮನು ಈ ಲೋಕಕ್ಕೆ ಇಳಿದು ಬಂದನು ಪಂಚಾಶತಮ ಹಬ್ಬದ ದಿವಸದಲ್ಲಿ ಇಳಿದು ಬಂದಾಗ ಆ ಸ್ಥಳದಲ್ಲಿ ಆ ಮನೆಯಲ್ಲಿ ಕೂಡಲ್ಪಟ್ಟಂತ ನೋಡಿ ಜನರು ಯಾರೆಂಬುದಾಗಿ ಹೇಳುವಾಗ ಅದರಲ್ಲಿ ಚದರಿ ಹೋದಂತ ಅನೇಕ ಯಹೂದ್ಯರು ಅವರು ಯೆರೂಸಲೇಮನ್ನು ವಿಸಿಟ್ ಮಾಡ್ಲಿಕ್ಕೋಸ್ಕರವಾಗಿ ಅವರು ಬಂದಿದ್ದರು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 2:4. ಅಪೊಸ್ತಲರ ಕೃತ್ಯ 2:4. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅಂದ್ರೆ ಇವರು ಯಹೂದ್ಯರುಗಳು, ಚದರಿ ಹೋದ ಯಹೂದ್ಯರುಗಳು ಅಲ್ಲಿ ಅವರು ಯೆರೂಸಲೇಮ್ ಪಟ್ಟಣಕ್ಕೆ ಬಂದಿದ್ದರು ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ನೋಡಿ. ಇವರು ಯಾರೆಂದ್ರೆ ಚದರಿ ಹೋದಂತ ಯಹೂದ್ಯರುಗಳು, ಅಂದ್ರೆ ಹೊಸ ಒಡಂಬಡಿಕೆಯ ಕಾಲದಲ್ಲಿ ಇದ್ದಂತ ಯಹೂದ್ಯರುಗಳು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ನಾಲ್ಕನೇದಾಗಿ ಇನ್ನೊಂದು ಚದರಿ ಹೋದ ಕ್ರೈಸ್ತ ಯಹೂದ್ಯರುಗಳ ಬಗ್ಗೆಯೂ ಕೂಡ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 8:1. ಇದನ್ನು ಹೇಳಿ ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ನೋಡ್ರಿ, ಇಲ್ಲಿ ಈ ಸ್ಟೆಫನನು ರಕ್ತಸಾಕ್ಷಿ ಆದ್ಮೇಲೆ ಮತ್ತು ಅದಕ್ಕಿಂತ ಮುಂಚೆ ಇವನು ಯಾರು ಅದಾದ ಮೇಲೆ ಯಾಕೋಬನು ಆತನು ಕೊಲ್ಲಲ್ಪಟ್ಟ ಮೇಲೆ ಏನಾಯ್ತು, ಜನರಲ್ಲಿ ದೊಡ್ಡ ಹಿಂಸೆ ಅದು ಪ್ರಾರಂಭವಾಯಿತು. ಈ ಅರಸನಾದ ಹೆರೋದನು ಮತ್ತು ಅಗ್ರಿಪ್ಪನ ಕಾಲದಲ್ಲಿ ನೋಡ್ರಿ, ಅಲ್ಲಿ ನಂಬಿದಂತ ಯಹೂದ್ಯ ವಿಶ್ವಾಸಿಗಳು, ಕ್ರಿಸ್ತನನ್ನು ನಂಬಿದಂತ ಯಹೂದ್ಯ ವಿಶ್ವಾಸಿಗಳಿಗೆ ಬಹಳ ರೀತಿಯಲ್ಲಿ ಹಿಂಸೆ ಉಂಟಾದದ್ದರಿಂದ ಅನೇಕರು ಅವರು ಚದರಿ ಹೋದದ್ದನ್ನು
ನಾವು ನೋಡುತ್ತಿದ್ದೇವೆ, ನೋಡಬಹುದು. ಮತ್ತು ಇಲ್ಲಿ ಈ ರೀತಿಯಲ್ಲಿ ಚದುರಿ ಹೋದ ಯಹೂದ್ಯ ವಿಶ್ವಾಸಿಗಳಿಗೆ ಈ ಯಾಕೋಬನು ಈ ಒಂದು ಪತ್ರವನ್ನು ಅವನು ಬರೆದದ್ದನ್ನು ನಾವು ನೋಡುವಂತವರು ನಾವಾಗಿದ್ದೇವೆ. ಅಂದ್ರೆ ಒಬ್ಬ ಯಾಕೋಬನು ಸ್ವತಃ ಆತನು ಯಹೂದ್ಯನು ಆದದ್ದರಿಂದ, ವಿಶ್ವಾಸಿ ಆದದ್ದರಿಂದ, ಒಂದು ವೇಳೆ ಯಹೂದ್ಯರಾಗಲಿ, ಗ್ರೀಕರಾಗಲಿ, ಅನ್ಯ ಜನರಾಗಲಿ, ಯಾರೇ ಆಗಲಿ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಂತ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಅವರು ಏನಾಗಿದ್ದಾರೆ, ದೇವರ ಅಬ್ರಹಾಮನ ಸಂತತಿಗೆ ಸೇರಿಸಲ್ಪಟ್ಟ, ದೇವರ ವಾಗ್ದಾನಕ್ಕೆ ಸೇರಿಸಲ್ಪಟ್ಟಂತ ವಿಶ್ವಾಸಿಗಳಾಗಿದ್ದಾರೆ ಎಂಬುವಂಥದ್ದನ್ನು ಗ್ರಹಿಸಿಕೊಂಡವನಾಗಿ ನೋಡ್ರಿ, ಅವನು ಯಹೂದ್ಯ ವಿಶ್ವಾಸಿಗಳ ನಿಮಿತ್ತವಾಗಿ ಅವರ ಆತ್ಮಿಕ ಬೆಳವಣಿಗೆಯ ಕುರಿತಾಗಿ, ಅವರ ಆತ್ಮಿಕ ಅವರಿಗೆ ಕೊಡುವಂತ ಎಚ್ಚರಿಕೆ, ಅವರು ನಡೆಯುವಂತ ರೀತಿ ಮತ್ತು ಅವರಿಗೆ ಇರಬೇಕಾದಂತ ಆತ್ಮೀಕವಾದಂತ ಕ್ರಿಸ್ತೀಯ ನಡವಳಿಕೆಗಳು, ಇದೆಲ್ಲದ ಕುರಿತಾಗಿ ನೋಡ್ರಿ ಈ ಪತ್ರವನ್ನು ಚದುರಿ ಹೋದ ಯಹೂದ್ಯರಿಗೆ ಆತನು ಬರೆಯುವಂತವನು ಆತನಾಗಿದ್ದಾನೆ. ಅದರಿಂದ ಇದನ್ನು ನಾವು ನೋಡುವಾಗ ಇದು ಯಹೂದ್ಯರಿಗೆ ಮಾತ್ರ ಬರೆದಂತ ಪುಸ್ತಕವಲ್ಲ. ಆದ್ರಿಂದ ಇದು ಅನ್ಯ ಜನರಿಗೂ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೂ ಅವರ ಆತ್ಮೀಕ ಜೀವಿತಕ್ಕೆ ಅನ್ವಯಿಸುವಂತ ವಾಕ್ಯವಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಫಿಲಿಪ್ಪಿ 3:20. ಫಿಲಿಪ್ಪಿ 3:20. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರುನೋಡುತ್ತಾ ಇದ್ದೇವೆ. ಫಸ್ಟ್ ಪೀಟರ್ 2:11. ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡ್ರಿ, ಇಲ್ಲಿ ಪೇತ್ರನು ಬರೆಯುವಾಗ ಪೇತ್ರನ ಉದ್ದೇಶ ಏನಾಗಿತ್ತು ಎಂಬುದಾಗಿ ಹೇಳುವಾಗ, ಒಬ್ಬ ವಿಶ್ವಾಸಿ ಏನಾಗಿದ್ದಾನೆ, ಅವನು ಒಬ್ಬ ಈ ಲೋಕಕ್ಕೆ ಅಂಟಿಕೊಂಡು ಜೀವಿಸುವಂತವನಲ್ಲ, ಈ ಲೋಕದವನಲ್ಲ. ಅವನು ಈ ಲೋಕದಿಂದ ತೆಗೆಯಲ್ಪಟ್ಟವನಾಗಿ ಈ ಲೋಕಕ್ಕೆ ಅವನು ದೇವರ ನಿಮಿತ್ತವಾಗಿ ಕಳಿಸಿಕೊಟ್ಟಂತ ಸಾಕ್ಷಿಯಾಗಿ ನಡೀಲಿಕ್ಕೆ, ಬೆಳಕಿನ ಮಾರ್ಗದಲ್ಲಿ ನಡೆಯಲಿಕ್ಕೆ ಆತನನ್ನು ದೇವರು ಕಳಿಸಿಕೊಟ್ಟಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಅಂದ್ರೆ ಕೇವಲ ಪ್ರವಾಸಿಗನಾಗಿದ್ದಾನೆ, ಒಬ್ಬ ಅಂಬಾಸಡರ್ ಆಗಿದ್ದಾನೆ ಎಂಬುವಂಥದ್ದನ್ನು ಜ್ಞಾಪಕ ಮಾಡಿ ಅವರು ಜೀವಿಸಬೇಕಾದಂತ ರೀತಿಯ ಕುರಿತಾಗಿ ನೋಡ್ರಿ ಪೇತ್ರನು ಇಲ್ಲಿ ಅದು ಅದೇ ರೀತಿಯಲ್ಲಿ ಯಾಕೋಬನು ಕೂಡ ಆತನು ಬರೆಯುವಂತವನು ಆತನಾಗಿದ್ದಾನೆ. ಚದುರಿ ಹೋದಂತ ಆ ಯಹೂದ್ಯ ವಿಶ್ವಾಸಿಗಳಿಗೆ ಪತ್ರದ ಮುಖಾಂತರವಾಗಿ ನೋಡ್ರಿ ಅವನು ಆತ್ಮೀಕ ಸತ್ಯಗಳನ್ನು ಆತನು ತಿಳಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ನಾವು ಮುಂದಕ್ಕೆ ನಾವು ನೋಡುವಾಗ ಇಲ್ಲಿ ಈ ಒಂದು ಪತ್ರಿಕೆಯ ನಲ್ಲಿ ಓದುತ್ತಾ ನಾವು ಹೋಗುವಾಗ ಅಲ್ಲಿ ನೋಡುವಂತ ಕೆಲವು ಪ್ರಾಮುಖ್ಯವಾದಂತ ವರ್ಡ್ಸ್ಗಳು, ಫ್ರೇಸ್ಗಳನ್ನು ನಾವು ನೋಡುವಂತವರಾಗಿದ್ದೇವೆ. ಅದು ಯಾವುದೆಂಬುದಾಗಿ ಹೇಳುವಾಗ ಒಂದನೇದು ಬ್ರದರನ್ ಎಂಬುದಾಗಿ, ಅಂದ್ರೆ ಸಹೋದರರೇ. ಆ ಒಂದನೇ ವಾಕ್ಯದಲ್ಲೇ ನಾವು ನೋಡ್ತೇವೆ, ಚದರಿ ಹೋದ ಸಹೋದರರು ಎಂಬುದಾಗಿ ನೋಡ್ರಿ ಅವನು ಉಚ್ಚರಿಸುವಂತವನಾಗಿದ್ದಾನೆ. ಆಮೇಲೆಯೂ ಕೂಡ ಸುಮಾರು 20 ಸಾರಿ ಈ ಸಹೋದರರು, ಬ್ರದರನ್ ಎಂಬುದಾಗಿ ಅಲ್ಲಿ ಆ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂತವರು ನಾವಾಗಿದೆ. ಆದ್ರಿಂದ ಈ ಅಂಶವನ್ನು ನೋಡುವಾಗ ಒಬ್ಬ ವಿಶ್ವಾಸಿ ಆತನ ಏನಾಗಿದ್ದಾನೆ, ಸಹೋದರನು ಆತನಾಗಿದ್ದಾನೆ. ಅಂದ್ರೆ ಇನ್ನೊಬ್ಬ ವಿಶ್ವಾಸಿ ಮತ್ತು ಸಹೋದರ ವಿಶ್ವಾಸಿ ಒಟ್ಟಿಗೆ ಸೇರುವಾಗ ಆ ಸಹೋದರ ಸ್ನೇಹ ನೋಡ್ರಿ ಅವರಲ್ಲಿ ನೆಲೆಗೊಳ್ಳುವಂಥದ್ದು ಆಗಿದೆ. ನೆಲೆಗೊಂಡು ಒಬ್ಬರೊಟ್ಟಿಗೆ ಇರುವ ಪ್ರೀತಿ, ಅನ್ಯೋನ್ಯತೆ, ಆ ಸೌಹಾರ್ದತೆ, ಶಮೆದಮೆಗಳು, ಶಾಂತಿ, ಸಮಾಧಾನ, ಇವೆಲ್ಲವುಗಳು ವಿಶ್ವಾಸಿಗಳಲ್ಲಿ ಒಂದೇ ಆಗಿ ಐಕ್ಯತೆಯಿಂದ ಇರುವಂತದ್ದನ್ನು ನಾವು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗಿದೆ. ಆದ್ರಿಂದ ಅವನು ಬರೆದದ್ದು ಸಹೋದರರೇ ಎಂಬುದಾಗಿ ಅವರನ್ನು ಕರೆದದ್ದನ್ನು ನಾವು ನೋಡುವಂತವರು ನಾವು ಆಗಿದ್ದೇವೆ. ಇವತ್ತಿನ ದಿವಸಗಳಲ್ಲಿ ಹಲೋ ಬ್ರದರ್ ಎಂಬುದಾಗಿ
ಕರೆದರೆ ಕೆಲವರು ಈ ಮಾಡರ್ನ್ ಕ್ರಿಶ್ಚಿಯನ್ ಅಂದ್ರೆ ಕೆಲವರು ಈ ಹೊಸದಾಗಿ ತಮ್ಮ ಸಭೆಗಳನ್ನು ಪ್ರಾರಂಭಿಸಿಕೊಂಡು ಕ್ಯಾರಿಸ್ಮ್ಯಾಟಿಕ್ ಚರ್ಚಸ್ ಅನ್ನು ನಡೆಸುವಂತವರು ಅವರು ಬ್ರದರ್ ಎಂಬುದಾಗಿ ಹೇಳಿದರೆ ಅದನ್ನೇನೋ ಒಂದು ರೀತಿಯಲ್ಲಿ ಅವರು ಭಾವಿಸಿಕೊಳ್ಳುವಂತವರು ಅಂತವರು ಇದ್ದಾರೆ. ಅದು ಆ ರೀತಿಯಲ್ಲಿ ಉಚ್ಚರಿಸಿದರೆ ಅವರಿಗೆ ಅದಾಗುದಿಲ್ಲ. ಅವರ ಹೆಸರಿಡಿದು ಕರೆಯಬೇಕು ಅಥವಾ ಅವರನ್ನು ಬೇರೆ ರೀತಿಯಲ್ಲಿ ಮಾತನಾಡಿಸಬೇಕೆಂಬಂತ ಆ ಒಂದು 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 ವ್ಯತ್ಯಾಸ, ಆ ಒಂದು ಕ್ರಮ ಈಗಿನ ಚರ್ಚಸ್ಗಳಲ್ಲಿ, ಈಗಿನ ಕೆಲವು ವಿಶ್ವಾಸಿಗಳಲ್ಲಿ ಇರುವಂತದ್ದನ್ನು ನಾವು ನೋಡ್ಬೇಕು. ಆದ್ರೆ ಸತ್ಯವೇದದಲ್ಲಿ ನಾವು ನೋಡುವಾಗ ಒಬ್ಬ ವಿಶ್ವಾಸಿ ಏನಾಗಿದ್ದಾನೆ, ಆತನು ಸಹೋದರನು ಆತನಾಗಿದ್ದಾನೆ ಅಲ್ವಾ. ನಾವು ಇಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಓದ್ತೀವಲ್ಲ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ, ಅವರು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೂನತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡ್ರಿ, ಇವರು ಸಹೋದರ ಸ್ನೇಹದಲ್ಲಿ ಎಂಬುದಾಗಿ, ಹೌದು, ಒಬ್ಬ ವಿಶ್ವಾಸಿ ಇನ್ನೊಬ್ಬ ವಿಶ್ವಾಸಿ ಒಟ್ಟಿಗೆ ಅವನು ಯಾವ ರೀತಿ ಬಾಧಿಸ್ತಾನೆ ಎಂಬುದಾಗಿ ಹೇಳುವಾಗ, ಒಂದು ಕುಟುಂಬದಲ್ಲಿ ಒಬ್ಬ ಸಹೋದರನಿಗೆ ಇರುವಂತ ಆ ರಕ್ತ ಸಂಬಂಧ ಏನಿದೆಯಲ್ಲ ಅದು ಕಡಿದು ಹೋಗುವಂತದ್ದಲ್ಲ. ಅದೇ ರೀತಿಯಲ್ಲಿ ಒಬ್ಬ ವಿಶ್ವಾಸಿ ಯೇಸು ಕ್ರಿಸ್ತನನ್ನು ನಂಬಿದ ಮೇಲೆ ಅವನ ಜೀವಿತದಲ್ಲಿ ಉಂಟಾಗುವಂತ ಮಾರ್ಪಡುವಿಕೆ ಅದೇನಿದೆ ಎಂಬುದಾಗಿ ಹೇಳುವಾಗ ನೋಡ್ರಿ, ಅದು ಸಹೋದರ ಸ್ನೇಹಕ್ಕೆ ನಡೆ. ಯಾಕೆಂದ್ರೆ ಇನ್ನೊಬ್ಬ ವಿಶ್ವಾಸಿಯು ಕೂಡ ಅದೇ ರೀತಿಯಲ್ಲಿ ತನ್ನ ಪಾಪಗಳಿಗಾಗಿ ಆತನು ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯನ್ನು ಹೊಂದಿ ಒಬ್ಬ ಸಭೆಗೆ ಸೇರಿಸಲ್ಪಟ್ಟಾಗ ಅವನು ಕೂಡ ಸಹೋದರನು ಎಂಬುದಾಗಿ ಕರೆಯಲ್ಪಟ್ಟಿದ್ದಾನೆ. ಆಗ ಸಹೋದರನು, ಇವನು ಸಹೋದರನು, ಅವನು ಕೂಡ ಸಹೋದರನು. ಆ ಸಹೋದರ ಸ್ನೇಹದಲ್ಲಿ, ಬಾಂಧವ್ಯದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಗಳು ಜೀವಿಸುವಂತವರಾಗಿದ್ದಾರೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಗುತ್ತದೆ. ಅದೇ ಒಂದು ಅರ್ಥದಲ್ಲಿ ನಾವು ನೋಡುವಾಗ ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ ಕೂಡ ಅದು ಆ ರೀತಿಯಲ್ಲಿ ಕರೆಯಲ್ಪಟ್ಟಿದೆ. ಎಲ್ಲಿದೆ ಅದು? 4ನೇ ಅಧ್ಯಾಯ ಅಲ್ಲ, ಅದು ರೋಮ ಪತ್ರಿಕೆ 8ನೇ ಅಧ್ಯಾಯ ಅಂತ ಕಾಣ್ತದೆ. ಓದಿ 8:29 ಓದಿ ಸಿಸ್ಟರ್. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದು ಯಾಕೋಬನು ಕರೆದಂತ ಒಂದು ಫ್ರೇಸ್ ಅಲ್ಲ, ಸಹೋದರ ಎಂಬುದಾಗಿ. ಅಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರನು ಯಾರು ಯಾಕೆಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರ್ಬೇಕು. ಅಂದ್ರೆ ಯೇಸು ಕ್ರಿಸ್ತನೇ ಸಭೆಗೆ ಆತನು ತಲೆಯಾಗಿದ್ದಾನೆ, ಹಿರಿಯ ಸಹೋದರನು ಎಂಬುದಾಗಿ ಅಲ್ಲಿ ಅಂದ್ರೆ ನಾವು ಕ್ರಿಸ್ತನಿಗೆ ಸಹೋದರರು ಎಂಬುದಾಗಿ ಕರೆಸಲ್ಪಡುವಂತ ಆ ಅದ್ಭುತವಾದಂತಹ ಜೀವಿತಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆದ್ರಿಂದ ಪ್ರಿಯರೇ, ನಾವು ಸ್ಪಷ್ಟವಾಗಿ ನಾವು ಈ ಒಂದು ಸಭೆಯ ಮರ್ಮವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿಯಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಆದ್ರೆ ನಮ್ಮಲ್ಲಿ ಈ ಬಾಂಧವ್ಯ ಏರ್ಪಡುವಂಥದ್ದು ಎಷ್ಟೋ ಕಷ್ಟವಾಗಿ ಕಂಡು ಬರುತ್ತದೆ. ನಾವು ಒಂದು ಸಾರ್ಕ್ಯಾಸ್ಟಿಕ್ ಆಗಿ, ಸಾಂಪ್ರದಾಯಿಕವಾಗಿ ನಾವು ಸಭೆಗೆ ಬರುತ್ತೇವೆ, ಒಬ್ಬರನ್ನೊಬ್ಬರು ಸಂಧಿಸುತ್ತೇವೆ, ಆರಾಧಿಸುತ್ತೇವೆ ಮತ್ತು ಇತರ ಸಭಾ ಕಾರ್ಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತೇವೆ ಮತ್ತು ನಮ್ಮ ಪಾಡಿಗೆ ನಾವು ಹೊರಟು ಹೋಗ್ತೇವೆ, ನಮ್ಮ ಕುಟುಂಬಗಳಲ್ಲಿ ನಾವು ಜೀವಿಸ್ತೇವೆ. ಆದರೆ ಈ ಸಭೆಯಲ್ಲಿ ಸಹೋದರ ಬಾಂಧವ್ಯ, ಸಹೋದರ ಸ್ನೇಹ
ಅದು ದೇವರ ವಾಕ್ಯದ ಅಡಿಯಲ್ಲಿ ಇರುವಂತೆ ನಮ್ಮಲ್ಲಿ ಅನೇಕ ಸಾರಿ ಏರ್ಪಡ್ಲಿಕ್ಕೆ ಅನೇಕ ಸಾರಿ ಸಾಧ್ಯವಾಗದೆ ಹೋಗುತ್ತದೆ. ಯಾಕಂದ್ರೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತ, ಮುಂದೆ ಓದಿ ಸಿಸ್ಟರ್, ಅದು 30ನೇ ವಚನದಿಂದ. ಮತ್ತು ಯಾರನ್ನು ಮೊದಲು ನೇಮಿಸಿದಾನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದಾನೋ ಅವರನ್ನು ಮಹಿಮೆಯ ಪದವಿಗೆ ಸೇರಿಸಿದನು. ನೋಡ್ರಿ, ಇದು ಸಭಾ ಜೀವಿತದಲ್ಲಿ ನೋಡ್ರಿ ಈ ಒಂದು ಕಾರ್ಯವು ಅದು ನೆರವೇರಲ್ಪಡುವಂತಹ ಸಂಗತಿ ಆಗಿದೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಎಫೆಸ ಪತ್ರಿಕೆಯಲ್ಲಿ ನಾವು ಓದುವಾಗ ಈ ಸಹೋದರ ಸ್ನೇಹದಲ್ಲಿ ಉಂಟಾಗುವಂತ ಆ ಯೂನಿಟಿ ಯಾವ ರೀತಿ ಅದು ಆಗುತ್ತದೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಏನಂತ ಓದ್ತೇವೆ ಅಲ್ಲಿ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನದಿಂದ. ಪ್ರೀತಿಯಿಂದ ಸತ್ಯವನ್ನನುಸರಿಸುತ್ತಾ ಬೆಳೆದು ಎಲ್ಲಾ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ನೋಡ್ರಿ, ಸಭೆ ಕ್ಷೇಮಾಭಿವೃದ್ಧಿ ಯಾವ ರೀತಿ ಹೊಂದುತ್ತದೆ ಎಂಬುದಾಗಿ ಹೇಳುವಾಗ, ಈ ಸಹೋದರರು, ಕ್ರಿಸ್ತನೊಂದಿಗಿರುವ ಸಹೋದರರು ಇದ್ದಾರಲ್ಲ, ಈ ಕ್ರೈಸ್ತ ಸಹೋದರರುಗಳು ಆ ಸಭೆಯಲ್ಲಿ ಯಾವ ರೀತಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ, ಹೊಂದಿಕೊಳ್ಳುತ್ತಾರೆ, ಸಭೆಯಲ್ಲಿ ಯಾವ ರೀತಿ ಅವರ ಅನ್ಯೋನ್ಯತೆ ಏರ್ಪಡುತ್ತದೆ ಮತ್ತು ತನ್ನಲ್ಲಿರುವ ಎಲ್ಲಾ ನರಗಳಿಂದ ಬಿಗಿಯಾಗಿ ಅದು ಜೋಡಿಸಲ್ಪಡುತ್ತದೆ. ಅಂದ್ರೇನು? ನಿಟ್ ಟುಗೆದರ್ ಅಂದ್ರೆ ಅಷ್ಟರ ಮಟ್ಟಿಗೆ ಅದನ್ನು ಬಿಡಿಸಲಾಗದಂತ ಒಂದು 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 ಬಾಂಧವ್ಯದಲ್ಲಿ ನೋಡ್ರಿ ಸಭೆ ಅದು ಏರ್ಪಡುವಂಥದ್ದು ಮತ್ತು ಹೊಂದಾಣಿಕೆಯಲ್ಲಿ ಹೋಗುವಂಥದ್ದು ಆಗಿದೆ ಎಂಬುವಂಥದ್ದನ್ನು, ಸಭೆ ಕ್ಷೇಮಾಭಿವೃದ್ಧಿಯನ್ನು ಹೊಂದಬೇಕಾದರೆ, ಸಭೆಯು ಅಭಿವೃದ್ಧಿ ಆಗಬೇಕಾದರೆ, ಕ್ರಿಸ್ತನು ಬರೋದರೊಳಗೆ ಸಭೆ ತನ್ನನ್ನು ತಾನು ಸಿದ್ಧಪಡಿಸಿಕೊಂಡವರಾಗಿ ತನ್ನ ಮೊದಲಿಂಗನಾದ ಯೇಸು ಕ್ರಿಸ್ತನನ್ನು ನಾವು ಸಂದರ್ಶಿಸಲಿಕ್ಕೆ, ನಾವು ಮುಖಾಮುಖಿಯಾಗಿ ನೋಡ್ಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಆ ಒಂದು ನಿಜವಾದಂತ ಆ ಒಂದು ಅನ್ಯೋನ್ಯತೆ ನೋಡ್ರಿ ಅದು ಏರ್ಪಡುವಂಥದ್ದು, ನಾವು ಒಟ್ಟಾಗಿ ಜೀವಿಸುವಂಥದ್ದು, ಅನ್ಯೋನ್ಯತೆಯಲ್ಲಿ ಬದುಕುವಂಥದ್ದು, ಅನ್ಯೋನ್ಯತೆಯಲ್ಲಿ ಸೇವೆ ಮಾಡುವಂಥದ್ದು, ಸಹೋದರ ಸ್ನೇಹದಲ್ಲಿ ನಾವು ಇರುವಂಥದ್ದು, ಇದೆಲ್ಲ ಸಂಗತಿಗಳು ನೋಡ್ರಿ ಸಭೆಯಲ್ಲಿ ಅದು ಆಗುವಂಥದ್ದು ಆಗಿದೆ. ಅದರಿಂದ ವಿಶ್ವಾಸಿ ಸಭೆಗೆ ಕೊಡಬೇಕಾದಂತ ಆದ್ಯತೆಯನ್ನು ವಿಶ್ವಾಸಿ ಅದನ್ನು ಕೊಡಬೇಕು. ಸಭೆಗೆ ಕ್ರಮವಾಗಿ ಬರಬೇಕು. ಸಭೆಯಲ್ಲಿ ಕ್ರಮವಾಗಿ ಕರ್ತನನ್ನು ಆರಾಧಿಸಬೇಕು. ಸರಿಯಾಗಿ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕು. ಮಾತ್ರವಲ್ಲ, ಸಭಾ ಕಾರ್ಯಗಳಲ್ಲಿ, ಸಭಾ ಸೇವೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ವಾಕ್ಯವನ್ನು ಕೇಳಬೇಕು, ವಾಕ್ಯವನ್ನು ಧ್ಯಾನಿಸಬೇಕು, ವಾಕ್ಯದ ಹಾದಿಯಲ್ಲಿ ನಡೆಯಬೇಕು. ಇತರ ವಿಶ್ವಾಸಿಗಳು ಕೂಡ ನಿಮ್ಮ ಆತ್ಮಿಕ ಜೀವಿತವನ್ನು ನೋಡಿ ಅವರು ಕೂಡ ಸುಧಾರಣೆಯನ್ನು ಹೊಂದುವಂತ ಒಂದು ಅದ್ಭುತವಾದ ಕಾರ್ಯ ನೋಡ್ರಿ ಸಭಾ ಜೀವಿತದಲ್ಲಿ ಆಗಿ, ಈ ರೀತಿಯಲ್ಲಿ ಕ್ಷೇಮಾಭಿವೃದ್ಧಿ ಹೊಂದಿ ನಾವು ನಡೆಯುವಾಗ ಏನಾಗ್ತದೆ, ನಮ್ಮಲ್ಲಿ ಅನ್ಯೋನ್ಯತೆ, ಅದ್ಭುತವಾದಂತ ಅನ್ಯೋನ್ಯತೆ ಅದು ಏರ್ಪಡುವಂಥದ್ದು ಆಗಿದೆ ಎಂಬುವಂಥದ್ದು. ಆದ್ರಿಂದ ಯಾಕೋಬನು ಕರೆದಂತ ಆ ಸಹೋದರರೇ ಎಂಬುದಾಗಿ ಅವನು ಕರೆದನಲ್ಲ, ಇದು ಪ್ರಾರಂಭದಲ್ಲಿ ದೇವರೇ ನಮ್ಮನ್ನು ಈ ಕ್ರಿಸ್ತನಿಗೆ ನೀವು ಸಹೋದರರು ಎಂಬುದಾಗಿ ಆತನು ಕರೆದದ್ದನ್ನು ನಾವು ನೋಡುವಂತವರು ನಾವಾಗಿದ್ದೇವೆ. ಆದ್ರಿಂದ ನಾನು ಇಲ್ಲಿಗೆ ಈ ಪೀಠಿಕೆಯನ್ನು ನಾನು ಮುಗಿಸ್ತೇನೆ ಇವತ್ತು. ಮುಂದಿನ ವಾರದಲ್ಲಿ ನಾವು ಮುಂದಿನ ಅಂಶಗಳಿಗೆ ನಾವು ಹೋಗೋಣ. ಆಮೇಲೆ ಮುಂದಿನ 2ನೇ ಅಂಶ ಇಲ್ಲಿ ನೋಡುವಂಥದ್ದು ಒಂದು ಬ್ರದರನ್ ಎಂಬುದಾಗಿ, ಇನ್ನೊಂದು ವಿಸ್ಡಮ್ ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಜ್ಞಾನದ ಕುರಿತಾಗಿ ಯಾಕೋಬನು ಬರೆಯುವಂತವನಾಗಿದ್ದಾನೆ. ಫ್ರೀಕ್ವೆಂಟ್ಲಿ ಅಂದ್ರೆ ಅಲ್ಲಲ್ಲಿ ಜ್ಞಾನದ ಕುರಿತಾಗಿ ಯಾಕೋಬನು ಬರೆದದನ್ನು ನಾವು ನೋಡ್ತೇವೆ. ಈ ಜ್ಞಾನ ಎಂಬುದಾಗಿ ನಾವು ಹೇಳುವಾಗ ಅದರಲ್ಲಿ 2 ಅರ್ಥಗಳುಂಟು. ಏನದು? ವಿಸ್ಡಮ್ ಎಂಬುದಾಗಿ ಹೇಳುವಾಗ ಅದು ಒಂದು ದೊಡ್ಡ ಒಂದು ಆತ್ಮೀಕವಾದಂತ
ದೇವರು ನಮಗೋಸ್ಕರವಾಗಿ ಇಟ್ಟಿರುವಂತ ಒಂದು ಟ್ರೆಷರ್ ಅದಾಗಿದೆ ಎಂಬುವಂಥದ್ದನ್ನು ನಾವು ನೋಡ್ತೀವಿ. ಆ ಟ್ರೆಷರ್ ಯಾರೆಂಬುದಾಗಿ ಹೇಳುವಾಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನೇ ಆತನಾಗಿದ್ದಾನೆ. ಕೊಲೊಸ್ಸೆ ಪತ್ರಿಕೆಯಲ್ಲಿ ಅದನ್ನು ನಾವು ಓದ್ತೀವಿ. ಅಂತಂದ್ರೆ ವಿಸ್ಡಮ್ ಎಂಬುದಾಗಿ ಹೇಳುವಾಗ ಅದು ದೇವರ ಅಪರಿಮಿತವಾದಂತ ಜ್ಞಾನದಿಂದ ತುಂಬಿರುವಂತ ವಾಕ್ಯದ ಭಂಡಾರ, ಜ್ಞಾನದ ಭಂಡಾರ ಎಂಬುವಂಥದ್ದನ್ನು ಅದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಅದಿದೆ, ಅದು ನಮಗೋಸ್ಕರವಾಗಿ ಇದೆ. ಆದರೆ ಅದನ್ನು ಯಾರು ತಮ್ಮದನ್ನಾಗಿ ಅದನ್ನು ಪಡ್ಕೊಳ್ಳುತ್ತಾರೋ, ವಾಕ್ಯವನ್ನು ಧ್ಯಾನಿಸುತ್ತಾರೋ, ಆ ವಿಸ್ಡಮ್ ಇಂದ ಸಿಗುವಂತ ಆತ್ಮೀಕ ಮೌಲ್ಯಗಳನ್ನು ಅವರು ಪಡ್ಕೊಳ್ಳುತ್ತಾರೋ, ಅದು ಅವರ ಜೀವಿತದಲ್ಲಿ ಒಂದು ನಾಲೆಡ್ಜ್ ಆಗಿ, ಜ್ಞಾನವಾಗಿ ಅದು ಪರಿಣಮಿಸುವಂಥದ್ದು ಅದು ಆಗಿರ್ತದೆ. ಎಲ್ಲವೂ ವಿಸ್ಡಮ್ ಅಲ್ಲಿ ಇರುವುದೆಲ್ಲವನ್ನು ನಾವು ತಿಳ್ಕೊಂಡಿಲ್ಲ, ಆದರೆ ಕೆಲವು ಸಂಗತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಆ ಏನನ್ನು ನಮ್ಮಲ್ಲಿ ತಿಳ್ಕೊಂಡಿದ್ದೇವೋ ಅದು ನಮ್ಮಲ್ಲಿ ನಾಲೆಡ್ಜ್ ಆಗಿ ಅದು ಉಳ್ಕೊಳ್ಳುವಂಥದ್ದು ಆಗಿದೆ. ಆದ್ರಿಂದ ದೇವರ ವಾಕ್ಯ ಏನಂತ ಹೇಳ್ತದೆ ಅಲ್ವಾ? ಯಾಕಂದ್ರೆ ಯಾವನು, ನಾವು 1ನೇ ಕೀರ್ತನೆಯಲ್ಲಿ ಓದ್ತೀವಲ್ಲ, ಯಾವನು 1ನೇ ಕೀರ್ತನೆ 1ನೇ ಅಧ್ಯಾಯ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ನೋಡ್ರಿ, ಇವನು ಯಾರು? ನಿನಗೆ ಆತ್ಮೀಕವಾದಂತ ಜ್ಞಾನ ಬೇಕಾ? ನಿನ್ಗೆ ನಾಲೆಡ್ಜ್ ಬೇಕಾ? ಆ ಒಂದು ವಿಸ್ಡಮ್ ಟ್ರೆಜರ್ ನಿಂದ ನೀನು ಪಡ್ಕೊಳ್ಳಬೇಕಾ? ವಾಕ್ಯದ ಧ್ಯಾನವನ್ನು ಮಾಡು. ಅದರಿಂದ ನೋಡ್ರಿ, ಇಲ್ಲಿ ಯಾರು ಧರ್ಮಶಾಸ್ತ್ರವನ್ನು ಹಗಲಿರಳು ಅವರು ಧ್ಯಾನಿಸುತ್ತಾರೋ ಏನಂತವರು ಧನ್ಯರು. ದೇ ಆರ್ ಬ್ಲೆಸ್ಡ್ ಪೀಪಲ್ ಎಂಬುದಾಗಿ ನಾವು ನೋಡ್ತೀವಿ. ಅವರು ನೀರಿನ ಕಾಲುವೆಯ ಬಳಿಯಲ್ಲಿ ಬೆಳೆದಂತ ಏನಾಗಿದ್ದಾರೆ? ಮರವಾಗಿದ್ದಾರೆ. ನೀರಿನ ಕಾಲುವೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನು? ಸದಾ ಕಾಲದಲ್ಲಿ ನೀರು ಕಾಲುವೆಯಲ್ಲಿ ಹರಿದು ಬಂದು ಆ ಮರಕ್ಕೆ ಸೋಕಿ ಆ ಗಿಡಕ್ಕೆ ಸೋಕಿ ಅದಕ್ಕೆ ಬೇಕಾದಂತ ಎಲ್ಲ ಸಾರಾಂಶಗಳನ್ನು ಅದು ನೀಡಿ ಏನಾಗ್ತದೆ? ಆ ಮರ ಗಿಡವಾಗಿ ಬೆಳೆಯುತ್ತಾ ಮರವಾಗಿ ಬೆಳೆದು ದೊಡ್ಡ ಫಲ ಕೊಡುವಂತ ಒಂದು ಮರವಾಗಿ ಅದು ಪರಿಣಮಿಸುವಂತದ್ದು ಅದು ಆಗಿರ್ತದೆ. ಅಂದ್ರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ಎಂಬುದಾಗಿ ಹೇಳುವಾಗ ಕ್ಲೋಸ್ನೆಸ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯಕ್ಕೆ ಹತ್ತಿರವಾಗಿ ಜೀವಿಸಿರಿ ಎಂಬುವಂತ ಅರ್ಥವನ್ನು ನೋಡ್ರಿ ಅದು ಕೊಡುವಂಥದ್ದು ಅದು ಆಗಿರ್ತದೆ. ಆದ್ರಿಂದ ಜ್ಞಾನ, ಇದರ ಬಗ್ಗೆ ನಾವು ಇನ್ನೂ ಕಲೀಲಿಕ್ಕೆ ಹೋಗೋಣ. ನಾನು ಸುಮ್ಮನೆ ಹಾಗೆ ಪೀಠಿಕೆಯಾಗಿ ಹೇಳ್ತಿದ್ದೇನೆ. 3ನೇದಾಗಿ ನಾವು ತಾಳ್ಮೆಯ ಕುರಿತಾಗಿ, ಪೇಷನ್ಸ್ ಕುರಿತಾಗಿ ನಾವು ನೋಡ್ತೇವೆ. ಆಮೇಲೆ 4ನೇದಾಗಿ ಇನ್ನು ಟ್ರಯಲ್ಸ್ ಅಂಡ್ ಟೆಂಪ್ಟೇಷನ್ಸ್, ಅಂದ್ರೆ ವಿಶ್ವಾಸ ಜೀವಿತದಲ್ಲಿ ಬರೆಯುವಂತ ಅವನಿಗೆ ಉಂಟಾಗುವಂತ ಪರಿಶೋಧನೆಗಳು ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಟ್ರಯಲ್ಸ್ ಅಂಡ್ ಟೆಂಪ್ಟೇಷನ್ಸ್ ಎಂಬುದಾಗಿ ಇನ್ನು ಅನೇಕ ಸಂಗತಿಗಳು ಉಂಟು. ಇಲ್ಲಿಗೆ ಈ ಪೀಠಿಕೆಯೊಂದಿಗೆ ನಾನು ಈ ಒಂದು ಅಧ್ಯಯನವನ್ನು ನಾನು ಮುಗಿಸುತ್ತೇನೆ. ಮುಂದಿನ ವಾರದಲ್ಲಿ ಇನ್ನು ಅನೇಕ ಸತ್ಯಾಂಶಗಳನ್ನು ಕಲಿಯಲಿಕ್ಕೆ ನಾವು ಪ್ರಯತ್ನ ಪಡೋಣ. ದೇವರು ಈ ಅಧ್ಯಯನವನ್ನು ಆಶೀರ್ವದಿಸಿ